ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಮೇ ತಿಂಗಳು 1ನೇ ತಾರೀಕು ಗುರುವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಹಗಲಲ್ಲಿ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಆತನ ದಯೆ, ಕನ್ನಿಗರ ಪ್ರೀತಿ, ಎಲ್ಲ ನೆನೆಸಿಕೊಂಡು ಆತನಿಗೆ ಸ್ತುತಿ ಸ್ತೋತ್ರಗಳು ನಾವು ಅರ್ಪಿಸೋಣ. ಆಮೇನ್. ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ ತೋರಿ ಬರಲಿ. ಈ ಒಂದು ತಿಂಗಳೆಲ್ಲ ಕರ್ತನು ನಮ್ಮನ್ನು ಕರವು ಹಿಡಿದು ಜಯದಿಂದ ನಡೆಸುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಆತನೇ ಕೊಂಡಾಡುವ ಸ್ತೋತ್ರವೆಲ್ಲರಿ. ಹೋದ 4 ತಿಂಗಳುಗಳು ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಕರ್ತನಿಗೆ ಸ್ತೋತ್ರವೆಲ್ಲರಿ. ಸ್ತೋತ್ರ ಸ್ತೋತ್ರ ಕರ್ತಾವೆ. ತನ್ನ ಮನದಿಂದ ನಿಮ್ಮನ್ನು ಕೊಂಡಾಡುತ್ತೇನೆ, ಸ್ತುತಿಸುತ್ತೇನೆ, ನಿಮ್ಮ ನಾಮವನ್ನು ಮೇಲೆ ಕೆತ್ತುತ್ತೇನೆ. 54ನೇ ಕೀರ್ತನದಲ್ಲಿ 4 ಮತ್ತು 6 ವಾಕ್ಯಗಳು. ಇಗೋ, ದೇವರೇ ನನಗೆ ಸಹಾಯಕನು, ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವೆನು. ಯೆಹೋವನೇ, ನೀನು ನನ್ನನ್ನು ಸರ್ವ ಆಪತ್ತುಗಳಿಂದ ಬಿಡಿಸಿ ನನ್ನ ಕಣ್ಣು ಮುಂದೆಯೇ ನನ್ನ ವೈರಿಗಳನ್ನು ಶಿಕ್ಷಿಸುವುದರಿಂದ ನಿಮ್ಮನ್ನು ಕೊಂಡಾಡುತ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನೇ ಸ್ತುತಿಸುವಂತೆಯೂ ಕೊಂಡಾಡುವಂತೆಯೂ ದೇವರು ಕೃಪೆ ನೀಡಿದಕ್ಕಾಗಿ ಸ್ತೋತ್ರ. ಅಪ್ಪ, ತಂದೆ ಎಂಬುದಾಗಿ ಕರೆದಕ್ಕಾಗಿ ಪುತ್ರತ್ವದಿಂದ ಆತ್ಮನನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ತಂದೆಯೇ, ಈ ಪ್ರಾರ್ಥನೆಯಲ್ಲಿ ದೇವರೇ, ನಮ್ಮ ಸಂಗಡ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರ ವಿಷಯಗಳು ಯಾವುದಾಗಲಿ ಆ ವಿಷಯದಲ್ಲಿ ಕರ್ತರು ಇವತ್ತು ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಕಣ್ಣೀರಿನ ಕಾಲಗಳಲ್ಲಿ, ದುಃಖ ಸಂಘರ್ಷಗಳಲ್ಲಿ, ಸಂಕಟಕಾಲಗಳಲ್ಲಿ ಸಹಾಯಕನು ನೀವೊಬ್ಬರೇ. ಹತ್ರ ಇರುವ ವಿಶೇಷ ಸಹಾಯಕನು ನೀವೊಬ್ಬರೇ. ಅಪ್ಪ, ಕೆಲಸ ಇಲ್ಲದವರೆಗೂ ಕೆಲಸ ಸಿಕ್ಕಲಿ. ಮನೆಯಲ್ಲಿ ಸಮಸ್ಯೆಗಳಿರುವವರೆಗೂ ಬಿಡುಗಡೆ ಉಂಟಾಗಲಿ. ಭಿನ್ನವಾದಗಳಿರುವ ಕುಟುಂಬಗಳು ಅನ್ಯೋನ್ಯತೆಯಲ್ಲಿಯೂ ಒಮ್ಮನಸ್ಸಿನಿಂದ ಬಾಳುವಂತೆ ಪ್ರಾರ್ಥನೆ ಮಾಡ್ತೇನೆ. ತಲೆಮಾರುಗಳ ಮೇಲೆ ನಿಲ್ಲುವ ಎಲ್ಲ ಅಡಿಕ್ಷನ್ಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಿ ಅವರ ಆಶೀರ್ವಾದ ಪಡಿಕೊಳ್ಳುವಂತೆ, ಅವರ ಮದುವೆಗಳು ತಕ್ಕ ಕಾಲದಲ್ಲಿ ನಡೆಯುವಂತೆ, ಅವರ ಕೆಲಸ ಜಾಗದಲ್ಲಿ ಇಂಪ್ರೂವ್ಮೆಂಟ್ ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ, ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗದ ಬಂಧನಗಳು ಮುರಿದು ರೋಗ ಶಕ್ತಿಗಳಿಂದ ತನ್ನ ಜೊತೆ ಬಿಡಿಸು. ಯೇಸುವಿನ ನಾಮದಲ್ಲಿ ಅದ್ಭುತ ರೋಗ ಶಾಂತಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಪೈಲ್ಸ್ ಸಂಬಂಧವಾಗಿರುವ ಎಲ್ಲ ರೋಗಗಳು ಸೌಖ್ಯವಾಗಲಿ. ಕಾನ್ಸ್ಟಿಪೇಷನ್ ಸಂಬಂಧವಾಗಿರುವ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಕಣ್ಣಿನ ಒಳಗಡೆಯಿಂದ ನೀರು ಬರ್ತಾ ಇರುವ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಕಣ್ಣು ಡ್ರೈ ಆಗುವ ರೋಗಗಳಿಂದ ಪೂರ್ಣ ಬಿಡುಗಡೆ ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ಅದೇ ಪ್ರಕಾರವಾಗಿ ಫೈನಾನ್ಷಿಯಲ್ ಕ್ರೈಸಿಸ್ಗಳು, ಸಾಲಾಭಾರಗಳು, ಕೆಲಸ ಇಲ್ಲದಿರುವ ಅವಸ್ಥೆಗಳು ಒಂದು ವ್ಯತ್ಯಾಸ ಉಂಟಾಗಲಿ. ಯೇಸು ನಾಮದಲ್ಲಿ ವ್ಯತ್ಯಾಸ ಉಂಟಾಗಲಿ. ಎಲ್ಲ ಕಡೆಗೂ ವ್ಯತ್ಯಾಸ ಉಂಟಾಗಲಿ. ಮಹಿಮೆಯು ತೋರಿ ಬರುವಂತೆ ಪ್ರಾರ್ಥಿಸುತ್ತೇನೆ. ಜಯವು ಕೊಡುವಂತೆ ಪ್ರಾರ್ಥನೆ ಮಾಡ್ತೇನೆ. ಕರ್ತನ ಸೇವಕರಿಗಾಗಿ ಸ್ತೋತ್ರ. ಸೇವೆಯನ್ನು ಆಶೀರ್ವಾದ ಮಾಡು. ಸ್ತೋತ್ರ. 3 ದಿನ ಉಪವಾಸ ಕೂಟಗಳ ಇದು ಕೊನೆಯ ದಿನ. ದೇವರೇ, ನಿಮ್ಮ ನಾಮವನ್ನು ಗಣಪಡುವಂತೆ ಇವತ್ತು ರಾತ್ರಿ ನಡೆಯಬೇಕಾಗಿರೋ ಮೀಟಿಂಗ್ಗಳಲ್ಲಿ ದೇವರ ಸಾರಥಿ ಇಳಿಯಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತಾವೇ, ನೀ ದೊಡ್ಡ ಕಾರ್ಯಗಳು ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಜನರೆಲ್ಲ ಅವರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನ ಆಶೀರ್ವಾದ ಮಾಡಲಿ. ಇವತ್ತು ಇಂಡಿಯನ್ ಟೈಮ್ 9:30 ನಮ್ಮ ಸ್ಪೆಷಲ್ ಮೀಟಿಂಗಿನ 3ನೇ ದಿನ. ಇದು ಫಾಸ್ಟಿಂಗ್ ಪ್ರೇಯರು. ನೀವೆಲ್ಲವರು ಪಾಲ್ಗೊಳ್ಳಬೇಕು. ಸ್ವಲ್ಪ ಬೇಗದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅದೇ ಪ್ರಕಾರ ನಾಳೆ ಬೆಳಗ್ಗೆ 8 ಗಂಟೆಗೆ ನಮ್ಮ ಸಭಾರಾಧನೆಗಳನ್ನು ನಾವು ಪ್ರಾರಂಭ ಮಾಡ್ತೀವಿ. 8 ಗಂಟೆಗೆ ಸರಿಯಾಗಿ ಎಲ್ಲರೂ ಬಂದು ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ
ಕೃಷ್ಣನಾಮದಲ್ಲಿ ಆಮಂತ್ರಣ ಮಾಡಿದ್ದೇನೆ. ಕರ್ತೃಪಡಿಸಲಿ. ಇವತ್ತು ಚಿಂತಕ್ಕಾಗಿ ಆಮೇನ್ 136ನೇ ಕೀರ್ತನೆ ಅದರ 1ನೇ ವಾಕ್ಯ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ಪ್ರಿಯರೇ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ, ಥ್ಯಾಂಕ್ಸ್ ಗಿವಿಂಗ್ ಆಮೇನ್ ಕೊಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಕೃತಜ್ಞತೆ ಇರುವವರಾಗಿ ನಾವು ಜೀವಿಸಬೇಕು ಎಂಬುದಾಗಿ ದೇವರು ಬಯಸುತ್ತಾ ಇದ್ದಾರೆ. ಇಸ್ರಾಯೇಲ್ ಮಕ್ಕಳು ಆಮೇನ್ ಐಗುಪ್ತ ದೇಶದಿಂದ ದೇವರು ಬಿಡಿಸಿರುವುದಕ್ಕಾಗಿ, ಅರಣ್ಯದಲ್ಲಿ ಅವರು ನಡೆಸಿರುವುದಕ್ಕಾಗಿ, ಅವ್ರಿಗೂ ಬಂಡೆಯನ್ನು ಸೀಳಿ ನೀರು ಕೊಟ್ಟದಕ್ಕಾಗಿ, ಊಟ ಕೊಟ್ಟದಕ್ಕಾಗಿ, ನೆರಳು ಕೊಟ್ಟದಕ್ಕಾಗಿ, ಬೆಳಕು ಕೊಟ್ಟದಕ್ಕಾಗಿ, ಅವರೇ ಸುರಕ್ಷಿತರಾಗಿ ನಡೆಸೋದಕ್ಕಾಗಿ ಎಲ್ಲದಕ್ಕೂ ನೆನೆಸಿ ಅವರ ದೇವರಿಗೂ ಸ್ತೋತ್ರವು ಸ್ತುತಿಯು ಕೊಟ್ಟರು. ಅವರ ಪ್ರತಿಗಳನ್ನು ಅದ್ಭುತಕರವಾಗಿ ವೈದ್ಯಗಳನ್ನು ತಪ್ಪಿಸಿ ಕಾಯ್ದು ಕಾಪಾಡಿದಕ್ಕಾಗಿ ಆಮೇಲೆ ಒಂದೊಂದು ಕಾರ್ಯಗಳಲ್ಲಿ ಅವರ ಮೇಲೆ ಕೆತ್ತಿ ಆಮೇಲೆ ಬಡವನೊಂದು ರಾಜ ಸಿಂಹಾಸನ ಕೂಡಿಸಿದಕ್ಕಾಗಿ ಎಲ್ಲ ಅವರು ಸ್ತೋತ್ರಗೊಳ್ತಾ ಬಂದರು. ಹೌದು, ಹೊಸ ಒಡಂಬಡಿಕೆಯ ನಾವುಗಳು ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡಿ ಆಮೇಲೆ ನಿತ್ಯ ರಕ್ಷಣೆ ಕೊಟ್ಟಿದ್ದಕ್ಕಾಗಿ ನಾವು ಕೃತಜ್ಞತಾಸ್ತುತಿಯನ್ನು ಮಾಡಬೇಕು. ಮಾತ್ರವಲ್ಲ, ಪ್ರತಿಯೊಂದು ಕಾರ್ಯಗಳಿಗೂ ನಾವು ಕರ್ತನಿಗೆ ಸ್ತುತಿ ಸ್ತೋತ್ರಗಳು ಅರ್ಪಿಸುವವರು ಆಗಬೇಕು. ಆಮೇಲೆ ಹೋದ 4 ತಿಂಗಳುಗಳು ನಮ್ಮನ್ನು ಕಾಯ್ದು ಕಾಪಾಡಿದರಲ್ಲ, ಆಮೇಲೆ ಆತನು ಆಮೇಲೆ ಮಾಡಿರುವ ಉಪಕಾರಗಳನ್ನು ನೆನೆಸಿ ಪ್ರತಿಯೊಂದು ದಿನವೂ ಅಪಘಾತಗಳಿಂದ, ರೋಗಗಳಿಂದ, ಆಮೇಲೆ ಮರಣದಿಂದ ನಮ್ಮ ಜೀವವನ್ನು ತಪ್ಪಿಸಿ ಕಾಯ್ದು ಕಾಪಾಡಿ ನಮ್ಮನ್ನು ನಡೆಸಿರುವ ಕರ್ತನು ಈ 5ನೇ ತಿಂಗಳು ನಮ್ಮನ್ನು ನಡೆಸುವುದಕ್ಕಾಗಿ ನಾವು ಕೃತಜ್ಞತಾ ಸ್ತುತಿಯನ್ನು ಮಾಡೋಣವ. ಒಟ್ಟಾಗಿ ಸೇರಿ ಕರ್ತನ ನಾಮವನ್ನು ಕೊಂಡಾಡುವ. ಹೌದು, ಆಮೇಲೆ ನಾವು ಕರ್ತನಿಗೆ ಈ ಮೇ ತಿಂಗಳಲ್ಲಿ ಸ್ತೋತ್ರಗಳು ಸಮರ್ಪಿಸಬೇಕು. 4 ತಿಂಗಳಕ್ಕಾಗಿ 2 ನಮ್ಮ ಟೆಸ್ಟಿಮನಿಗಳು ನಾವು ಶೇರ್ ಮಾಡಬೇಕು. 3 ಆಮೇನ್ ಹಲ್ಲೇಲೂಯ ಆಮೇನ್ ಕರ್ತನು ನಮ್ಮ ಜೀವಮಾನದಲ್ಲಿ ಮಾಡಿರುವ ಕಾರ್ಯಗಳಿಗೂ ಆಮೇನ್ ನಾವು ಆಮೇನ್ ಸ್ತೋತ್ರವು ಅರ್ಪಿಸಬೇಕು. ಹಲ್ಲೇಲೂಯ ಆಮೇನ್ ಕರ್ತನು ನಮ್ಮ ಜೀವನದಲ್ಲಿ ಆಮೇನ್ ದೊಡ್ಡ ಕಾರ್ಯಗಳು ಮಾಡ್ತಾರೆ. ಅದೇ ವಾಕ್ಯ ಹೇಳ್ತಾರೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡ್ರಿ, ಆತನು ಒಳ್ಳೆಯವನು. ಅದೇ ದೇವರು ಒಳ್ಳೆಯವನು. ನಮ್ಮ ಜೀವನದಲ್ಲಿ ಆಮೇಲೆ ವೈದ್ಯು ನಮ್ಮನ್ನು ಕಣ್ಣಿಟ್ಟು ನಾಶ ಮಾಡೋಕ್ಕಾಗಿ ಒಳ್ಳೆಯವನಾಗಿರೋ ದೇವರು ನಮಗೆ ಒಳ್ಳೆಯದು ಮಾತ್ರ ಮಾಡಿದ್ದಾರೆ. ನಮ್ಮ ಯೋಗ್ಯತೆಯನ್ನು ನೋಡಿ ಅಲ್ಲ, ನಮ್ಮ ಆಮೇಲೆ ಶಕ್ತಿಗೆ ನೋಡಿ ಅಲ್ಲ, ಆಮೇಲೆ ಆತನ ಒಳ್ಳೆಯವನಾಗಿರೋದು ಮೂಲಕವಾಗಿ ಆಮೇಲೆ ನಮ್ಮನ್ನು ಆಮೇಲೆ ಆತನ ಕಾಯ್ದು ಕಾಪಾಡಿ ರಕ್ಷಿಸಿ ಬೆಲೆ ಕೊಟ್ಟು ನಡೆಸಿದ್ದಾರೆ. ಆದ್ದರಿಂದ ಆತನೇ ಸ್ತುತಿಸೋಣ. ಹಲ್ಲೇಲೂಯ. ಆತನ ಕೃಪೆಯು ಶಾಶ್ವತವಾದೆಂಬುದಾಗಿ ನಾವು ಹೇಳಬೇಕು. ಎಂದರೆ ಆಮೇನ್ ಆತನು ಮಾರ್ಪಾಡಿಲ್ಲದಿರುವ ದೇವರು, ಆತನ ಕೃಪೆಯು ಶಾಶ್ವತವಾದದು. ಆಮೇಲೆ ಹೌದು ಪ್ರಿಯರೇ, ಆಮೇಲೆ ಆತನು ಎಲ್ಲ ಕಾಲವೂ ಸ್ಥಿರವಾಗಿದ್ದಾರೆ. ನಾವು ಮಾರ್ಪಡ್ತಾರೆ, ನಾವು ಚೇಂಜ್ ಆಗುತ್ತೆ, ಆದರೆ ಕರ್ತನ ಕೃಪೆಗೆ ಯಾವ ಮಾರ್ಪಾಡು ಇಲ್ಲ ಎಂಬುದಾಗಿ ಈ ವಾಕ್ಯವು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳೇ, ನಾವು ಕೃತಜ್ಞತೆ ಇರುವವರಾಗಿ ಬಾಳುವುದಕ್ಕಾಗಿ, ಸ್ತೋತ್ರದಿಂದ ಜೀವನ ಮಾಡುವುದಕ್ಕಾಗಿ, ಆಮೇಲೆ ಸ್ತುತಿಯಿಂದ ಜೀವನ ಮಾಡುವುದಕ್ಕಾಗಿ ದಿನಾಲು ನಾವು ಮನೆ ಕಳೆದಂತೆ 7 ಸಾರಿ ಸ್ತುತಿಸುವ ದಾವೀದನಂತೆ ಜೀವನದೆಲ್ಲ ಒಳ್ಳೆಯ ತರ ನೆನೆಸಿ ಕರ್ತನಿಗೆ ಸ್ತೋತ್ರವು ಸ್ತುತಿಗಳು ಅರ್ಪಿಸುವಂತೆ ನಾವು ನಮ್ಮನ್ನು ಸಮರ್ಪಿಸಿಕೊಂಡು ಜೀವನ ಮಾಡೋಣ. ಹೌದು, ಯೆಹೋವನಿಗೆ ಸ್ತುತಿ ಮಾಡ್ರಿ, ಆತನು ಒಳ್ಳೆಯವನು, ಆತನ ಸ್ತೋತ್ರವು ಆತನ ಆಮೇನ್ ಕೃಪೆಯು ಶಾಶ್ವತವಾದದು, ಆತನ ಕೃಪೆಯು ಶಾಶ್ವತವಾದದು. ಈ ವಾಕ್ಯಗಳ ಮೂಲಕವಾಗಿ ಈ ತಿಂಗಳೆಲ್ಲ ದೇವರನ್ನು ನಡೆಸುವುದಕ್ಕಾಗಿ ದೇವಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಮ್ಮನ್ನು ಬಲಪಡಿಸಲಿ. ಒಂದು ಮಾತ್ರ ಪ್ರಾರ್ಥನೆ ಮಾಡೋಣ. ಕರ್ತನೆ, ಹೋದ ಏಪ್ರಿಲ್ ತಿಂಗಳೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದೆ. 4 ತಿಂಗಳು ನಮ್ಮನ್ನು ಕಾಯ್ದು ಕಾಪಾಡಿದೆ. ಪ್ರತಿಯೊಂದು ದಿನವೂ ನಮ್ಮನ್ನು ನಡೆಸಿದೆ. ಈ ಹೊಸ ತಿಂಗಳು ನಮ್ಮ ಕೋಟಿದಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ಈ ತಿಂಗಳೆಲ್ಲ ನಿಮಗಾಗಿ ಬಾಳುವಂತೆ, ನಿಮ್ಮ ಚಿತ್ತದಂತೆ ಬಾಳುವಂತೆ, ನಿಮ್ಮ ಆಶೀರ್ವಾದಗಳು ಪಡೆದುಕೊಂಡಿರೋದು ನಮ್ಮನ್ನು ಸಮರ್ಪಿಸುತ್ತಾನೆ. ಪ್ರಾರ್ಥನೆಗಳದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾವೇ ತಂದೆ, ನಾವು ಆಕಾಶದ ನಕ್ಷತ್ರಗಳಿಂದೆಯೂ ಭೂಮಿಯ ಸಮುದ್ರದಲ್ಲಿರುವ ಮರಳಿಂದೆಯೂ ಹೆಚ್ಚಿಗೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್
We are really blessed. We are permanently blessed and highly favored. May God bless you.